ಆಷಾಢ ಮಾಸ ಮುಗಿಯುವುದರೊಳಗಾಗಿ ಈ ಎರಡು ವಸ್ತುಗಳನ್ನು ಮನೆಗೆ ತಂದರೆ ಸಾಕು. ಎರಡು ಜನ್ಮಕ್ಕೆ ಆಗುವಷ್ಟು ಆಸ್ತಿ ಪಾಸ್ತಿ ಶ್ರೀಮಂತಿಕೆ ಅಷ್ಟೈಶ್ವರ್ಯ ನಿಮ್ಮದಾಗುತ್ತದೆ. ಎಂತಹ ದುಸ್ಥಿತಿಯಲ್ಲಿ ಇರುವ ನಿಮ್ಮ ಜೀವನದ ಜನ್ಮಾಂತರದ ಸಮಸ್ಯೆಗಳು ಕಳೆದು ವೈಭೋಗದ ಜೀವನ ನಿಮ್ಮದಾಗುತ್ತದೆ. ಅಂದರೆ ಲಕ್ಸುರಿ ಲೈಫ್ ಅಷ್ಟು ನಿಮ್ಮ ಬದುಕು ಬಂಗಾರವಾಗಿ ಪರಿವರ್ತನೆಗೊಳ್ಳುತ್ತದೆ. ಆ ವಸ್ತುಗಳು ಯಾವುದು, ಅದು ಎಲ್ಲಿ ಇರುತ್ತೆ, ಅದನ್ನು ತಂದು ಏನು ಮಾಡಬೇಕು, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ ಸಮಸ್ಯೆ ಇದ್ದಾಗ ಪರಿಹಾರ ಆಗಲೇಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿರುವ ಒಂದು ಕೆಲಸ, ಪಂಡಿತ್ ಗುರುರಾಜನ್ ಗುರುಗಳಿಗೆ ಒಂದು ಫೋನ್ ಮಾಡಿ. ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತುಂಬ ಚೆನ್ನಾಗಿ ಬೇಗ ನಿವಾರಣೆ ಆಗುವ ಹಾಗೆ ಹೇಳುತ್ತಾರೆ. ಯಾವುದೇ ಮನಸ್ಸಿನ ಕನಸಿನ ಭಾವನೆಗಳು ನಿಮ್ಮದಾಗಬೇಕು. ನೀವು ಅಂದುಕೊಂಡ ರೀತಿಯಲ್ಲಿ ನೀವು ಬದುಕಬೇಕು. ಶ್ರೀಮಂತಿಗೆ ಪ್ರಾಪ್ತವಾಗಬೇಕು. ಸಾಲದ ಸಮಸ್ಯೆ ನಿವಾರಣೆ ಆಗಿ ಮನೆಯಲ್ಲಿ ಅಷ್ಟು ಐಶ್ವರ್ಯ ಸಂಕಲ್ಪ ಸಿದ್ಧಿಗಳು ಆಗಬೇಕು ಅನ್ನೋದಾದರೆ ಎರಡು ಮಣ್ಣಿನ ದೀಪ. ಹೌದು ವೀಕ್ಷಕರೇ, ಈ ಮಣ್ಣಿನ ದೀಪದಲ್ಲಿ ವಿಶೇಷವಾದ ಶಕ್ತಿ ಇರುವಂಥದ್ದು. ಯಾವುದಾದ್ರೂ ಮಣ್ಣಿನ ದೀಪ ಹತ್ರ ಆಗುತ್ತಾ ಅಂತ ಕೇಳ್ಬೋದು. ಇಲ್ಲ, ಇದಕ್ಕೆ ಮಹಾಲಕ್ಷ್ಮಿಯ ಕುಂಕುಮವನ್ನು ಬೆರೆಸಿ ಮಣ್ಣಿಗೆ ಕಲಸಿ ಮಾಡಿದಂತಹ ಈ ಮಣ್ಣಿನ ದೀಪದಲ್ಲಿ ಅಪಾರವಾದ ಮಹಾಲಕ್ಷ್ಮಿಯ ಅನುಗ್ರಹ ಶಕ್ತಿ ತುಂಬಿದೆ. ಈ ಮಣ್ಣಿನ ದೀಪಗಳನ್ನು ಎಳ್ಳೆಣ್ಣೆ ಅಥವಾ ಮಲ್ಲಿಗೆ ಎಣ್ಣೆಯನ್ನು ಹಾಕಿ ಆಷಾಢ ಮಾಸದಲ್ಲಿ ಮನೆಗೆ ತಂದು ನಿಮ್ಮ ಮಹಾಲಕ್ಷ್ಮಿಯ ದೇವರ ಫೋಟೋ ಮುಂದೆ ಇಟ್ಟು ಭಕ್ತಿಯಿಂದ ಸಂಕಲ್ಪ ಸಹಿತ ಪೂಜೆ ಮಾಡಿ ಹಚ್ಚುತ್ತಾ ಕಷ್ಟಗಳು ನಿವಾರಣೆ ಆಗಲಿ ಅಂತ ಹೇಳಿ ದೀಪದ ಎಣ್ಣೆಗೆ 2 ಕಾಳು ಅಕ್ಕಿಯನ್ನು ಹಾಕಬೇಕು. ಅನ್ನಪೂರ್ಣೇಶ್ವರಿ ತಾಯಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸುವಂತೆ ಆಗುತ್ತದೆ. ಕಷ್ಟಗಳು ನಿವಾರಣೆ ಆಗಲು ದೀಪದ ಜ್ಯೋತಿಗಳು ಮನೆಯಲ್ಲಿ ಪ್ರಜ್ವಲಿಸುವಂತೆ ಬೆಳಗುತ್ತದೆ. ಈ 2 ಮಣ್ಣಿನ ದೀಪಗಳು ಅಂದರೆ ವಿಶೇಷವಾದಿ ಕುಂಕುಮದ ಮಣ್ಣಿನ ದೀಪ ಅಂತಲೂ ಕೂಡ ಕರೆಯುತ್ತಾರೆ. ಈ ಕುಂಕುಮದ ಮಣ್ಣಿನ ದೀಪವನ್ನು ನೀವು ಈ ತಕ್ಷಣ ಪಂಡಿತ್ ಗುರುರಾಜನ್ ಗುರುಗಳಿಗೆ ಒಂದು ಫೋನ್ ಮಾಡಿ. ಅವರು ನಿಮಗೆ ನೀವು ನಿಜವಾಗಲೂ ಕಷ್ಟದಲ್ಲಿದ್ದರೆ ಸಂಪೂರ್ಣ ಉಚಿತವಾಗಿ ನೀಡುತ್ತಾರೆ.